ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಇನ್ನೂ ಯಾರಿಗೆ ಬಂದಿಲ್ಲ, ಅದು ಯಾವಾಗ ಬರುತ್ತದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ನ್ಯೂ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರ ಜೊತೆಗೆ 17ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂತಹ ಮಾಹಿತಿ ಕೂಡ ಬಂದಿದೆ ಸ್ನೇಹಿತರೆ. ಅದರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಬಾಕಿ ಇರುವಂತಹ ಮಹಿಳೆಯರಿಗೆ ಯಾವಾಗ ಬಿಡುಗಡೆ ಆಗ್ತದೆ, ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಅಂದರೆ ಡಿಸೆಂಬರ್ ತಿಂಗಳ ಬಾಕಿ ಇರುವಂತಹ 2,000 ರೂಪಾಯಿ ನಿಮ್ಮ ಖಾತೆಗೆ ಯಾವಾಗ ಜಮಾ ಆಗ್ತದೆ ಅನ್ನುವಂತಹ ಮಾಹಿತಿಯನ್ನು, ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 16ನೇ ಕಂತಿನ ಹಣ ಒಂದು ಜಮಾ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಮಾರ್ಚ್ 3 ಅಂತಾನೆ ಹೇಳ್ಬೋದು. ಮಾರ್ಚ್ 3, 2025 ಸೋಮವಾರದಿಂದ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ 2,000 ರೂಪಾಯಿ ಜಮಾ ಆಗಲಿಕ್ಕೆ ಪ್ರಾರಂಭವಾಯಿತು ಸ್ನೇಹಿತರೆ. ಸೋಮವಾರ ಒಂದು ಆಲ್ಮೋಸ್ಟ್ ಒಂದು 20 ಲಕ್ಷ ಜನರಿಗೆ ಜಮಾ ಆಯಿತು. ಅದಾದ ನಂತರ ನೋಡ್ತಾ ಹೋಗೋದಾದರೆ ಮಂಗಳವಾರವೂ ಕೂಡ ಒಂದು 20 ಲಕ್ಷ ಜನರಿಗೆ ಜಮಾ ಆಯಿತು. ಬುಧವಾರ ಸ್ನೇಹಿತರೆ ಒಂದು 5 ಲಕ್ಷ ಜನರಿಗೆ ಮಾತ್ರ ಜಮಾ ಆಗಿದೆ. ಆದರೆ ಗುರುವಾರ ಹಾಗೆ ಶುಕ್ರವಾರ ಯಾರಿಗೂ ಕೂಡ ಜಮಾ ಆಗಲಿಲ್ಲ ಸ್ನೇಹಿತರೆ. ಇವತ್ತು ಕೂಡ ಯಾರಿಗೂ ಕೂಡ ಬಾಕಿ ಇರುವಂಥ 2,000 ರೂಪಾಯಿ ಜಮಾ ಮಾಡಿಲ್ಲ. ಆದರೆ ನಾನು ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದೆ, ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ನಿಮಗೆ ಜಮಾ ಆಗಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಸ್ನೇಹಿತರೆ. ಅದರಲ್ಲಿ 446 ಜನ ವೋಟ್ ಮಾಡಿದ್ದಾರೆ ಸ್ನೇಹಿತರೆ. ಒಂದು ಆಲ್ಮೋಸ್ಟ್ ಒಂದು ಅದರಲ್ಲಿ ಒಂದು 58% ಜನರು ನಮಗೆ ಬಂದಿದೆ, ಹಣ ಬಂದಿದೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದಾದ ನಂತರ ಇನ್ನು 42% ಜನರು ನಮಗೆ ಹಣ ಬಂದಿಲ್ಲ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇರೋದು ಒಂದು ವಿಪರ್ಯಾಸ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಇವತ್ತು ಶುಕ್ರವಾರ ಸಾಯಂಕಾಲ 5 ಗಂಟೆ ಹೊತ್ತಿಗೆ ಒಂದು ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಸಂಪೂರ್ಣ ಹಣ 100ಕ್ಕೆ 100% ಜನರಿಗೆ ಇವತ್ತು ಜಮಾ ಆಗಬೇಕಾಗಿತ್ತು ಸ್ನೇಹಿತರೆ. ಆದರೆ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಜಮಾ ಮಾಡೋ ಪ್ರಕ್ರಿಯೆಯಲ್ಲಿ ಮತ್ತೆ ವಿಳಂಬವನ್ನು ಮಾಡ್ತಾ ಇದೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 1,25,00,000 22ರಿಂದ 25 ಲಕ್ಷ ಅಂದ್ಕೊಳ್ಳೋಣ ಸ್ನೇಹಿತರೆ. 1,25,00,000 ಜನರ ಪೈಕಿ ಈಗಾಗಲೇ ಕೇವಲ ಒಂದು 70ರಿಂದ 75 ಲಕ್ಷ ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಜಮಾ ಆಗಿದೆ ಸ್ನೇಹಿತರೆ. ಆಲ್ಮೋಸ್ಟ್ ಅಲ್ಲಿ ಇನ್ನೂ ಕೂಡ ಒಂದು 50ರಿಂದ 55 ಲಕ್ಷ ಜನರಿಗೆ ಜಮಾ ಆಗೋದು ಬಾಕಿ ಇದೆ ಅಂತಲೇ ಹೇಳ್ಬೋದು. ಇಷ್ಟೊಂದು ಲೇಟ್ ಮಾಡ್ತಾ ಇರೋದು ನಮ್ಮ ಜನಗಳಿಗೆ ಒಂದು ರೀತಿಯಾಗಿ ತೀವ್ರ ಬೇಸರವನ್ನು ಕೂಡ ಉಂಟು ಮಾಡಿದೆ ಸ್ನೇಹಿತರೆ. ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರುವ ಹಾಗೆ ಇನ್ನೇನು ನಿಮಗೆ ಹೋದ ಶುಕ್ರವಾರವೇ ಅವರು ಪ್ರೆಸ್ ಮೀಟ್ ಮುಖಾಂತರ ಹೇಳಿದ್ದರು, ಇನ್ನೇನು 8 ದಿನದ ಒಳಗೆ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಮಾಡ್ತೇವೆ ಅನ್ನೋಂಥ ಭರವಸೆ ನೀಡಿದರು. ಅದಾದ ನಂತರ ಮತ್ತೆ ಮಂಗಳವಾರ ಪ್ರೆಸ್ ಮೀಟಲ್ಲಿ ಕೂಡ ಕೊಟ್ಟಿದ್ದರು, 16ನೇ ಕಂತಿನ ಸಂಪೂರ್ಣ ಹಣ ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಮಾಡಲಿಕ್ಕೆ ಸೆಂಡ್ ಮಾಡಿದ್ದೇವೆ ಅನ್ನೋಂಥ ಮಾಹಿತಿಯನ್ನು ಕಳಿಸಿದರು ಸ್ನೇಹಿತರೆ. ಅವರು ಹೇಳಿರುವ ಹಾಗೆ ಮಾಡಿದರೆ ಈಗ ಇಲ್ಲಿ 100ರಲ್ಲಿ ಆಲ್ಮೋಸ್ಟ್ ಆಲ್ ಒಂದು 100% ಅಲ್ಲದಿದ್ದರೂ ಒಂದು 96ರಿಂದ 97% ಜನರಿಗಾದರೂ ನಮಗೆ ಹಣ ಬಂದಿದೆ ಅನ್ನುವಂಥ ಒಂದು ವೋಟ್ ಹಾಕಬೇಕಾಗಿತ್ತು ಸ್ನೇಹಿತರೆ. ಆದರೆ ಇನ್ನು 42% ಜನರಿಗೆ ನಮಗೆ ಹಣ ಬಂದಿಲ್ಲ ಅಂತ ವೋಟ್ ಹಾಕ್ತಾ ಇರೋದು ಒಂದು ರೀತಿಯಾಗಿ ಶೋಚನೀಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವರಿಗೆ ನಿಮಗೆ ಉಳಿದಿರುವಂತಹ ಜನರಿಗೆ ಯಾವಾಗ ಜಮಾ ಆಗ್ತದೆ ಅಂತ ಒಂದು ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಅದು ಮಾರ್ಚ್ 10ರಿಂದ ನಿಮ್ಮೆಲ್ಲರ ಖಾತೆಯು ಕೂಡ ಮತ್ತೆ ರೀಪ್ರೋಸೆಸ್ ಮಾಡಿ ಮತ್ತೆ ಉಳಿದಿರುವಂಥ 42% ಜನರಿಗೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಮಾಡ್ತೇವೆ ಅನ್ನುವಂತಹ ಮಾತನ್ನು ಮತ್ತೆ ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಮತ್ತೆ ಡಿಲೇ ಮಾಡ್ತಾ ಇರೋದು ಒಂದು ರೀತಿಯಾಗಿ ಬೇಸರವನ್ನು ಕೂಡ ಉಂಟು ಮಾಡಿದೆ ಸ್ನೇಹಿತರೆ. ಯಾಕೆ ಅವರು ಅಂದಿದ್ದ ಅವರು ಭರವಸೆ ಕೊಟ್ಟಂತೆ ಇವತ್ತು ಶುಕ್ರವಾರ ಅಂತಲೇ ಹೇಳ್ಬೋದು. ಇವತ್ತು 5 ಗಂಟೆ ಒಳಗೆ 100ಕ್ಕೆ 100% ಜನರಿಗೆ 1,22,00,000 ಜನರಿಗೆ ಒಂದು ಗೃಹಲಕ್ಷ್ಮಿಯ 16ನೇ ಕಂತಿನ ಹಣ ಜಮಾ ಮಾಡಿದರೆ ಸ್ನೇಹಿತರೆ ಮಾರ್ಚ್ 10ರಿಂದ 17ನೇ ಕಂತಿನ ಹಣ ಜಮಾ ಮಾಡಬಹುದಾಗಿತ್ತು. ಆದರೆ 16ನೇ ಕಂತಿನ ಹಣ ಇನ್ನೂ ಪೆಂಡಿಂಗ್ ಇರುವುದರಿಂದ
17ನೇ ಕಂತಿನ ಹಣ ಜಮಾ ಪ್ರಕ್ರಿಯೆ ಮತ್ತೆ ಮುಂದೆ ಹೋಗ್ತಾ ಇದೆ ಸ್ನೇಹಿತರೆ. ಅದು ಆಲ್ಮೋಸ್ಟ್ ಆಲ್ ಇನ್ನು ಬರುವಂಥ ಬುಧವಾರದ ತನಕ ನೀವೆಲ್ಲರೂ ಕೂಡ 17ನೇ ಕಂತಿಗಾಗಿ ಎಲ್ಲರೂ ಕೂಡ ವೇಟ್ ಮಾಡಬೇಕು ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ 16 ಮತ್ತು 17ನೇ ಕಂತಿನ ಒಂದು ಹಣದ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದೇ ರೀತಿ ಗೃಹಲಕ್ಷ್ಮಿ ಸಂಬಂಧಿತ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.